ನಮಸ್ಕಾರ ಪ್ರಿಯ ತುಲಾರಾಶಿಯವರೇ, ಇಂದು 2026 ಜೂನ್ 9ನೇ ತಾರೀಕು ಮಂಗಳವಾರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಆಲೋಚನೆಗಳು ಮತ್ತು ಮಹತ್ವದ ನಿರ್ಧಾರ ದಿನವಾಗಿದೆ. ಗ್ರಹಸ್ಥಿತಿಯನ್ನು ಗಮನಿಸಿದಾಗ ವೃತ್ತಿ, ಹಣಕಾಸು, ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆ ವಿಚಾರಗಳು ಮಿಶ್ರವಾದರೂ ಆಶಾದಾಯಕ ಫಲಿತಾಂಶಗಳು ಕಂಡುಬರುತ್ತಿವೆ. ಜೂನ್ ತಿಂಗಳಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವ ತುಲಾರಾಶಿಯವರಿಗೆ ವೃತ್ತಿ ಹಾಗೂ ಪ್ರತಿಷ್ಠೆಗೆ ಉತ್ತಮ ಬೆಂಬಲ ನೀಡುತ್ತಿದೆ. ಇಂದಿನ ದಿನದ ಸಮಗ್ರ ಚಿತ್ರಣ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಮುಂದಿನ ಕೆಲವು ವಾರಗಳ ಫಲಿತಾಂಶದ ನಿರ್ಧಾರ ಸಾಧ್ಯತೆಯಿದೆ. ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಮೂಡಬಹುದು. ಕೆಲವು ಕೆಲಸಗಳು ನಿಧಾನವಾಗಿ ಸಾಗುತ್ತಿರುವಂತೆ ಕಂಡರೂ ಅವುಗಳು ನಿಮ್ಮ ಪರವಾಗಿ ತಿರುಗುವ ಲಕ್ಷಣಗಳಿವೆ. ನೀವು ಸಾಮಾನ್ಯವಾಗಿ ಸಮತೋಲನ ಮತ್ತು ನ್ಯಾಯಪ್ರಿಯತೆಯನ್ನು ಇಷ್ಟಪಡುವ ವ್ಯಕ್ತಿಗಳು. ಇದೇ ಗುಣ ನಿಮ್ಮ ಹೆಚ್ಚು ಉಪಯೋಗವಾಗಲಿದೆ. ಕುಟುಂಬ, ಉದ್ಯೋಗ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾದ ಸಂದರ್ಭ ಎದುರಾಗಬಹುದು. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರುವ ತುಲಾರಾಶಿಯವರಿಗೆ ಇಂದು ಉತ್ತಮ ಅವಕಾಶಗಳು ಕಾಣಿಸಬಹುದು. ಮೇಲಧಿಕಾರಿಗಳ ಗಮನ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಬೀಳುವ ಸಾಧ್ಯತೆಯಿದೆ. ಕೆಲವು ತಿಂಗಳುಗಳಿಂದ ಮಾಡಿದ ಪರಿಶ್ರಮಕ್ಕೆ ಇಂದು ಮೆಚ್ಚುಗೆ ದೊರಕಬಹುದು. ಹೊಸ ಪ್ರಾಜೆಕ್ಟ್, ಹೊಸ ಜವಾಬ್ದಾರಿ ಅಥವಾ ಬಡ್ಡಿ ರಹಿತ ಚರ್ಚೆಗಳು ಆರಂಭವಾಗಬಹುದು. ಕಚೇರಿಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುವವರಿಗೆ ಇಂದು ಮಾಹಿತಿ ಸಂಗ್ರಹಿಸಲು ಉತ್ತಮ ದಿನ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಆಯ್ಕೆಗಳನ್ನು ಪರಿಶೀಲಿಸುವುದು ಒಳಿತು. ಜೂನ್ ತಿಂಗಳಲ್ಲಿ ಗುರುವಿನ ಬಲದಿಂದ ವೃತ್ತಿ ಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಮುನ್ನಡೆ ದೊರಕುವ ಸಾಧ್ಯತೆ ಹೆಚ್ಚಾಗಿದೆ. ವ್ಯವಹಾರ ಮತ್ತು ವ್ಯಾಪಾರಸ್ಥರು. ವ್ಯಾಪಾರಿಗಳಿಗೆ ಇಂದು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಾಣವಾಗಲಿದೆ. ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸುವ ಸಾಧ್ಯತೆಯಿದೆ. ಭಾಗಧಾರಕಿ ವ್ಯವಹಾರ ನಡೆಸುತ್ತಿರುವಾಗ ಹಣಕಾಸಿನ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸುವುದು ಉತ್ತಮ. ಹೊಸ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಪಡೆಯಿರಿ. ಮಾರ್ಕೆಟಿಂಗ್, ಫ್ಯಾಷನ್, ಕಲಾಕ್ಷೇತ್ರ, ಸೌಂದರ್ಯ ಉತ್ಪನ್ನಗಳು, ಡಿಜಿಟಲ್ ಸೇವೆಗಳು ಮತ್ತು ಶಿಕ್ಷಣ. ಹಣಕಾಸು ಕ್ಷೇತ್ರದ ವ್ಯಾಪಾರಗಳಿಗೆ ಉತ್ತಮ ಬೆಲೆಯ ಸೂಚನೆಗಳಿವೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಇಂದು ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಅನಿರೀಕ್ಷಿತ ವೆಚ್ಚಗಳು ಬರಬಹುದು, ಆದರೆ ಅದೇ ಸಮಯದಲ್ಲಿ ಹೊಸ ಆದಾಯದ ಮಾರ್ಗಗಳು ತೆರೆಯಬಹುದು. ಹಳೆಯ ಸಾಲ ವಾಪಸ್ ಸಿಗುವ ಸಾಧ್ಯತೆಯಿದೆ. ಬ್ಯಾಂಕಿಂಗ್, ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದರೂ ಜಾಗರೂಕತೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕು. ದೀರ್ಘಕಾಲೀನ ಹೂಡಿಕೆಗಳು. ಅನುಕೂಲಕರ ಸಮಯ ಆರಂಭವಾಗುವ ಲಕ್ಷಣಗಳಿವೆ. ಜೂನ್ ತಿಂಗಳ ಗ್ರಹಗತಿಯ ಪ್ರಕಾರ ಹಿಂದಿನ ಹೂಡಿಕೆಗಳಿಂದ ಲಾಭ ದೊರಕುವ ಅವಕಾಶ ಇದೆ. ಹಣಕಾಸಿನ ಸಲಹೆ. ಅನಗತ್ಯ ಖರ್ಚು ನಿಯಂತ್ರಿಸಿ, ಉಳಿತಾಯಕ್ಕೆ ಆದ್ಯತೆ ನೀಡಿ. ಸ್ನೇಹಿತರ ಒತ್ತಡಕ್ಕೆ ಒಳಗಾಗಿ ಹಣ ಹೂಡಬೇಡಿ. ಕಾನೂನು ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ. ಕುಟುಂಬ ಜೀವನ. ಕುಟುಂಬದ ಶಾಂತಿ ಮತ್ತು ಸಮತೋಲನ ಕಾಪಾಡುವಲ್ಲಿ ನಿಮ್ಮ ಪಾತ್ರ ಮಹತ್ವವಾಗಿದೆ. ಹಿರಿಯರ ಸಲಹೆ ಉಪಯುಕ್ತವಾಗಲಿದೆ. ಕುಟುಂಬ ಸದಸ್ಯರ ನಡುವೆ ಉಂಟಾಗಿರುವ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬಹುದು. ಮನೆಗೆ ಸಂಬಂಧಿಸಿದ ಯೋಚನೆಗಳು, ಆಸ್ತಿ ವಿಚಾರಗಳು ಅಥವಾ ಕುಟುಂಬ ಸಮಾರಂಭ ಚರ್ಚೆಗಳು ನಡೆಯಬಹುದು. ಸಂಜೆಯ ವೇಳೆಯಲ್ಲಿ ಕುಟುಂಬದವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರಕಲಿದೆ. ಪ್ರೇಮ ಮತ್ತು ದಾಂಪತ್ಯ. ಪ್ರೇಮಿಗಳ ಜೀವನದಲ್ಲಿ ಇಂದು ಉತ್ತಮ ಸಂವಹನ ದಿನ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಅರ್ಥವಾಗದೆ ಉಳಿದ ಕೆಲವು ವಿಚಾರಗಳು ಇಂದು ಪರಿಹಾರವಾಗಬಹುದು. ವಿವಾಹಿತರಿಗೆ ಸಂಗಾತಿಯ ಬೆಂಬಲ ಸಿಗಲಿದೆ, ಆದರೆ ಸಣ್ಣ ವಿಷಯಗಳ ಮೇಲೆ ವಾದ-ವಿವಾದ ಮಾಡದಿರುವುದು ಉತ್ತಮ. ದೂರದಲ್ಲಿರುವ ಪ್ರಿಯ ವ್ಯಕ್ತಿಗಳಿಂದ ಸನಾತನ ಸುದ್ದಿ ತರಬಹುದು. ವಿದ್ಯಾರ್ಥಿಗಳ ಭವಿಷ್ಯ ನೋಡುವುದಾದರೆ, ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಉತ್ತಮವಾಗಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಹೆಚ್ಚು ಗಮನಹರಿಸಿದರೆ ಉತ್ತಮ ಫಲಿತಾಂಶ ಸಿಗಬಹುದು. ವಿದೇಶಿ ಶಿಕ್ಷಣ. ಸಮತೋಲನ ಮತ್ತು ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಕಂಡುಬರುತ್ತಿವೆ. ಜೂನ್ ತಿಂಗಳಲ್ಲಿ ಶಿಕ್ಷಣ ಮತ್ತು ಉನ್ನತ ವ್ಯಾಸಂಗಕ್ಕೆ ಬೆಂಬಲಕಾರಿ ಗ್ರಹಣ ಸ್ಥಿತಿ ಇದೆ. ವಿದ್ಯಾರ್ಥಿಗಳ ಸಲಹೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಓದುವ ವೇಳಾಪಟ್ಟಿಯನ್ನು ಅನುಸರಿಸಿ. ಗುರುಗಳ ಮಾರ್ಗದರ್ಶನ ಪಡೆಯಿರಿ. ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ. ಆರೋಗ್ಯವನ್ನು ನೋಡುವುದಾದರೆ, ಆರೋಗ್ಯದ ದೃಷ್ಟಿಯಿಂದ ಇದು ಸಾಮಾನ್ಯ ದಿನ, ಆದರೆ ಕೆಳಗಿನ ವಿಚಾರಗಳಲ್ಲಿ ಎಚ್ಚರ ಅಗತ್ಯ. ನಿದ್ರೆಯ ಕೊರತೆ, ಒತ್ತಡ, ಕುತ್ತಿಗೆ ಅಥವಾ ಬೆನ್ನು ನೋವು, ಜೀರ್ಣಕ್ರಿಯೆಯ ಸಣ್ಣ ತೊಂದರೆ. ಯೋಗ, ಧ್ಯಾನ, ಹಗುರವಾದ ವ್ಯಾಯಾಮ ಉತ್ತಮ ಫಲಿತಾಂಶ ನೀಡಬಹುದು. ನೀರು ಹೆಚ್ಚು ಕುಡಿಯಿರಿ ಮತ್ತು ಆಹಾರದಲ್ಲಿ ನಿಯಮ ಪಾಲಿಸಿ. ಮಹಿಳೆಯರ ವಿಶೇಷ ಫಲ. ತುಲಾರಾಶಿ ಮಹಿಳೆಯರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಲಾಗಿದೆ. ವೃತ್ತಿ ಮತ್ತು ಕುಟುಂಬ ಎರಡೂ ಸಮತೋಲನದಿಂದ ನಿರ್ವಹಿಸುವ ಸಾಮರ್ಥ್ಯ ಹೆಚ್ಚಾಗಿ ಗೋಚರಿಸುತ್ತಿದೆ. ಹೊಸ ಕೆಲಸ, ಹೊಸ ವ್ಯವಹಾರ ಅಥವಾ ಹೊಸ ಕಲಿಕೆಯ ಅವಕಾಶಗಳು ದೊರಕಬಹುದು. ಪುರುಷರಿಗೆ ವಿಶೇಷ ಫಲ. ಉದ್ಯೋಗ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಜವಾಬ್ದಾರಿ ಹೆಚ್ಚಲಾಗಿದೆ.
ನಾಯಕತ್ವ ಗುಣಗಳು ಹೊರಹೊಮ್ಮುವ ಸಾಧ್ಯತೆ ಇದೆ. ಹಳೆಯ ಸಮಸ್ಯೆಗಳು ಪರಿಹಾರ ಸಿಗುವ ಯೋಚನೆಗಳಿವೆ. ಆಧ್ಯಾತ್ಮಿಕ ಫಲಿತಾಂಶ ಇಂದು ದೇವರ ಸ್ಮರಣೆ ಮತ್ತು ಧ್ಯಾನ ಮನಸ್ಸಿಗೆ ಶಾಂತಿ ನೀಡಲಿದೆ. ಶುಕ್ರ ಗ್ರಹ ಮತ್ತು ಗುರು ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ವಿಷ್ಣು ಸಹಸ್ರನಾಮ ಪಠಿಸಿ. ಬಿಳಿ ಹೂವನ್ನು ಅರ್ಪಿಸಿ. ಬಡವರಿಗೆ ಆಹಾರ ದಾನ ಮಾಡಿ. ಶುಭ ಸಮಯ ಬೆಳಗ್ಗೆ 8 ರಿಂದ 10:30, ಮಧ್ಯಾಹ್ನ 1 ರಿಂದ 2:15, ಸಂಜೆ 5 ರಿಂದ 7:20. ಶುಭ ಬಣ್ಣ ಗುಲಾಬಿ, ಬಿಳಿ, ಕ್ರೀಮ್. ಶುಭ ಸಂಖ್ಯೆ 6, 9, 15. ಶುಭ ದಿಕ್ಕು ಪಶ್ಚಿಮ. ಇಂದಿನ ವಿಶೇಷ ಸಂದೇಶ: ನಿಮ್ಮ ಪರಿಶ್ರಮಕ್ಕೆ ಇಂದು ಅಥವಾ ನಾಳೆ ಪ್ರತಿಫಲ ಸಿಗುತ್ತದೆ. ಆತುರ ಪಡದೆ ಸಮತೋಲನದಿಂದ ಮುಂದುವರಿಸಿ. ನಿಮ್ಮ ಜೀವನದ ನಿಜವಾದ ಶಕ್ತಿ ನಿಮ್ಮ ವಿವೇಕ, ಸಹನೆ ಮತ್ತು ನ್ಯಾಯಪ್ರಜ್ಞೆಯಲ್ಲಿ ಅಡಗಿದೆ. ವೃತ್ತಿಪರ ಪ್ರಗತಿ ಸಾಧ್ಯ. ಹಣಕಾಸಿನ ಜಾಗೃತಿ ಅಗತ್ಯ. ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣ. ಪ್ರೇಮ ಜೀವನದಲ್ಲಿ ಉತ್ತಮ ಸಂವಹನ. ವಿದ್ಯಾರ್ಥಿಗೆ ಅನುಕೂಲಕರ ದಿನ. ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹೊಸ ಅವಕಾಶಗಳನ್ನು ಸ್ವಾಗತಿಸಲು ಉತ್ತಮ ಸಮಯ. ಜೂನ್ 2020 ಒಟ್ಟಾರೆ ಗ್ರಹ ಸ್ಥಿತಿಯ ಪ್ರಕಾರ ತುಲಾ ರಾಶಿಯವರಿಗೆ ವೃತ್ತಿ, ಪ್ರತಿಷ್ಠೆ ಮತ್ತು ಆರ್ಥಿಕ ಬೆಳವಣಿಗೆ ಸಾಧ್ಯತೆ ಉತ್ತಮವಾಗಿದ್ದು, ವೈಯಕ್ತಿಕ ಸಂಬಂಧಗಳಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯವಾಗಿರುತ್ತದೆ. ನಿಮ್ಮ ದಿನ ಶುಭವಾಗಲಿ. ಶ್ರೀ ಲಕ್ಷ್ಮೀ ದೇವಿ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ.